ಆಗುವ ಕಾಲ ಹತ್ತಿರ ಇದೆ ಎಂದು ನಾನು ಹೇಳಿಲ್ಲ. ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆದ್ರ ಡಿಸಿಎಂ ಡಿಕೆಶಿ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಇಲ್ಲಿ ಸಿಎಂ ಆಗುವ ಕಾಲ ಹತ್ತಿರ ಇದೆ ಅಂತ ಹೇಳಿ ನಾನು ಯಾವಾಗಲೂ ಹೇಳಿಲ್ಲ. ಪವರ್ ಶೇರಿಂಗ್ ಫೈಟ್ಗೆ ಡಿಕೆಶಿ ಇಲ್ಲಿ ತೆರೆ ಎಳೆದ್ರ. ಹಾಗಾದ್ರೆ ನಾನು ಯಾವುದೇ ಹುದ್ದೆಗಾಗಿ ಆತುರದಲ್ಲಿಲ್ಲ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ರಾಜ್ಯದ ಜನರ ಸೇವೆ ಮಾಡುವುದೇ ನನ್ನ ಗುರಿಯಾಗಿದೆ. ಬೆಂಗಳೂರಿಗೆ ಉತ್ತಮ ಆಡಳಿತ ನೀಡುವುದೇ ನನ್ನ ಉದ್ದೇಶವಾಗಿರುವಂಥದ್ದು. ಸಾರ್ವಜನಿಕರ ಸೇವೆಗಾಗಿಯೇ ನಾನು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದೇನೆ. ಇನ್ನು ಈ ದೂರವಿರುವಂತೆ ಈಗಾಗಲೇ ಒಂದ್ ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ನಾನೇನು ಸಿಎಂ ಆಗ್ತೀನಿ, ಸಿಎಂ ಆಗುವ ಕಾಲ ಹತ್ತಿರ ಬಂದಿದೆ ಅಂತ ಹೇಳಿ ನಾನು ಯಾವಾಗಲೂ ಹೇಳಿಲ್ಲ. ಪವರ್ ಶೇರಿಂಗ್ ಫೈಟ್ಗೆ ಹಾಗಾದ್ರೆ ಡಿಸಿಎಂ ಡಿಕೆಶಿ ತೆರೆ ಎಳೆದ್ರ. ಹಾಗಾದ್ರೆ ನಾನು ಯಾವುದೇ ಹುದ್ದೆಗಾಗಿ ಆತುರದಲ್ಲಿಲ್ಲ. ರಾಜ್ಯದ ಜನರ ಸೇವೆ ಮಾಡುವುದೇ ನನ್ನ ದೊಡ್ಡ ಗುರಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿಗೆ ಉತ್ತಮ ಆಡಳಿತ ನೀಡುವುದೇ ನನ್ನ ಉದ್ದೇಶವಾಗಿದೆ. ಸಾರ್ವಜನಿಕರ ಸೇವೆಗಾಗಿ ನಾನು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟ್ವೀಟ್ ಮೂಲಕ ಪೋಸ್ಟ್ ಮಾಡಿರುವಂಥದ್ದು. ಇನ್ ಫ್ಯೂಚರ್ ಫಸ್ಟ್ ಮಾಧ್ಯಮದವರಿಗೆ ಫಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಯಾರೋ ನಾಗರಿಕರು ಒಂದು ನಿಮಿಷ ಕೇಳಿದೆ, ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಅವರ ಆಸೆ ತಿಳಿದ್ರು. ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅಷ್ಟೇ. ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ. ಆಗ್ಲೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ. ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ. ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ, ಐ ವಿಲ್ ನಾಟ್ ಕೋಆಪರೇಟ್ ವಿತ್ ಯು ಇನ್ ಫ್ಯೂಚರ್. ನೀವೇನಾದ್ರು ಆ ತರ ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ, ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ, ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ, ನಿಮ್ನ ಕರೆಯಕ್ ಹೋಗಲ್ಲ. ನಿಮ್ ಕರೀದೆ ನಾನು ರಾಜಕಾರಣ ಮಾಡೋಕ್ಕೂ ಕೂಡ್ಕೊಳ್ಳೋಕೆ ಗೊತ್ತಿದೆ ನನಗೆ. ಯಾರದನ್ನಾಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ, ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದ್ದೀನಿ ನಾನು? ಯು ಶುಡ್ ನಾಟ್ ಹೇಳಿದ್ರಿ ಅಂದ್ರೆ ಇಲ್ಲ. ನಾನು ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಸರ್ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಸರ್ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಸರ್ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಸರ್ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಸರ್ ನ್ಯಾಯವಾಗಿ ಹತ್ರ ಬಂದಿದ್ಯಾ ಸರ್? ಕಷ್ಟಪಟ್ಟು